ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆ ಸಿ ಟಿ 2026 ಅಲ್ಲಿ ಕೆಮಿಸ್ಟ್ರಿಯಲ್ಲಿ 35+, ಆಲ್ರೆಡಿ ಮ್ಯಾಥ್ಸ್ ಅಲ್ಲಿ ನೀವು 35+ ಹೇಗೆ ಸ್ಕೋರ್ ಮಾಡಬಹುದು ಅನ್ನೋದನ್ನ ಒಂದು ವಿಡಿಯೋವನ್ನ ಸ್ಟಾರ್ಟರ್ಜಿ ನಾನು ಹೇಳಿದ್ದೇನೆ. ಸೊ ಈಗ ಉಳಿದಿರೋ ಒಂದು 30 ಡೇಸ್, ಅರೌಂಡ್ 30 to 35 ಡೇಸ್, ಇದರಲ್ಲಿ ನೀವು ಕೆಮಿಸ್ಟ್ರಿಯನ್ನ 35+ ಸ್ಕೋರ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ನಾನು ಆಲ್ರೆಡಿ ಹೇಳಿದ್ದೇನೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು 35+ ಸ್ಕೋರ್ ಮಾಡಿದ್ರೆ ನೀವು ಆಲ್ರೆಡಿ ಸೇಫರ್ ಸೈಡ್ ಅಂತ ಮೀನಿಂಗ್. ಓಕೆ, ಸೊ ಯಾಕಂತ ಕೇಳಿದ್ರೆ ನಿಮ್ಗೆ ಈಗ 35+ ಅಂತ ಹೇಳಿದ್ರೆ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಟಗರಿ ನಿಮ್ಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ಗಳು ಸಿಕ್ಕಬಹುದು. ಬಟ್ ಯಾವುದೇ ಕ್ಯಾಟಗರಿಯಲ್ಲಿ ಇದ್ರೂ ಕೂಡ ನೀವು 35+, 35 to 40 ಇದ್ರೆ ನಿಮ್ಗೆ ಆಲ್ಮೋಸ್ಟ್ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಕೆ ಯಲ್ಲಿ ಕೆಮಿಸ್ಟ್ರಿ ಅನ್ನೋದು ನಿಮ್ಗೆ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಅಂದ್ರೆ ಇನ್ ಕೇಸ್ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಫಿಸಿಕ್ಸ್ ಅನ್ನೋದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಅಂಡ್ ಮ್ಯಾಥ್ಸ್ ಇಸ್ ರಿಲೇಟೆಡ್ ಟು ಪ್ರಾಬ್ಲಮ್ಸ್ ಓನ್ಲಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಓನ್ಲಿ. ಅಂಡ್ ಏನಾಗುತ್ತೆ ಅಂತ ಕೇಳಿದ್ರೆ ಮ್ಯಾಥ್ಸ್ ಅಲ್ಲಿ ನೀವು ತುಂಬಾ ಟೈಮ್ ಏನ್ ಮಾಡ್ತೀರಾ, ಲಾಸ್ಟ್ ಟೈಮ್ ನಾವು ಕನ್ಸಿಡರ್ ಮಾಡಿದ್ರೆ ಮ್ಯಾಥ್ಸ್ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಇದ್ದಿತ್ತು. ಕೆಲವೊಂದು ಕ್ವಶನ್ಸ್ಗಳು ನಿಮ್ಗೆ ಏನ್ ಹೇಳ್ತಾರೆ, ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ಗಳಿದ್ದಿತ್ತು. 12 to 15 ಕ್ವಶನ್ಸ್ಗಳು ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ಗಳಿದ್ದಿತ್ತು. ಅಂದ್ರೆ ಔಟ್ ಆಫ್ 45 ಇನ್ನು ಉಳಿದಿರೋದು 45 ಕ್ವಶನ್ಸ್, ಅದರಲ್ಲಿ ನೀವು 35+ ಸ್ಕೋರ್ ಮಾಡಲೇಬೇಕಿದ್ದಿತ್ತು. ಬಟ್ ಕೆಮಿಸ್ಟ್ರಿ ಏನಂತ ಕೇಳಿದ್ರೆ ನೀವು ಫಸ್ಟ್ ನಾನು ಹೇಳ್ತೇನೆ ನೋಡಿ, ಕೆಮಿಸ್ಟ್ರಿಗೆ NCERT ಲೈನ್ ಬೈ ಲೈನ್ ಓದ್ಕೊಳ್ಳಿ. ಇದು ಕೇವಲ ನಾನು ಮಾತ್ರ ಹೇಳ್ತಾ ಇರೋದಲ್ಲ, ನನ್ನ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಪ್ರೀವಿಯಸ್ ಇಯರ್ಲಿ 300, 400, 500 ರ್ಯಾಂಕ್ ಬಂದಿದ್ದಾರೆ ನೋಡಿ, ಅವ್ರು ಎಲ್ಲರ ಹತ್ರ ನಾನು ಕೇಳಿದಾಗ ಅವ್ರು ಹೇಳೋದು ಕೆಮಿಸ್ಟ್ರಿ NCERT ಲೈನ್ ಬೈ ಲೈನ್ ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಸೊ ನೀವು ಕೆಮಿಸ್ಟ್ರಿ NCERT ಕಂಪ್ಲೀಟ್ ಪ್ರಿಪೇರ್ ಆದ್ರೆ 35+ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನೀಗ ಏನ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಮೋಸ್ಟ್ ಪ್ರಯಾರಿಟಿ ಕೊಡುವಂತ ಚಾಪ್ಟರ್ಗಳು ಯಾವುದು ನಿಮ್ಗೆ 35+ ಕೂಡ ಬರಬೇಕು ಅಂತ ಆದ್ರೆ ಈ 30 to 35 ಡೇಸ್ ಅಲ್ಲಿ ನೀವು ಯಾವ ಚಾಪ್ಟರ್ಗೆ ಮೋಸ್ಟ್ ಪ್ರಯಾರಿಟಿ ಕೊಡಬೇಕು, ಯಾವ ಚಾಪ್ಟರ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಟೋಟಲ್ ನಿಮ್ಗೆ ಗೊತ್ತಿದೆ ಇರೋದು 60 ಟೋಟಲ್ ಕ್ವಶನ್ಸ್. ನಮ್ಮ ಟಾರ್ಗೆಟ್ 35 to 40, ಇದಕ್ಕಿಂತ ಜಾಸ್ತಿ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಿನಿಮಮ್ 35+. PUC2 ಸೆಕೆಂಡ್ PUC ಚಾಪ್ಟರ್ಸ್ 10 ಚಾಪ್ಟರ್ಸ್ ಕಂಪ್ಲೀಟ್ಲಿ ನಿಮ್ಮ ಐಡಿಯಾವನ್ನೇ ಚೇಂಜ್ ಮಾಡುತ್ತೆ. ಇದರಲ್ಲಿ PUC1 ನಲ್ಲಿ 9 ಚಾಪ್ಟರ್ಸ್ ಇದೆ. ಬಟ್ ನಾನು ಇದರಲ್ಲಿ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನೀವು ಆಲ್ರೆಡಿ ಇವಾಗ ಕೆಮಿಸ್ಟ್ರಿ ಎಕ್ಸಾಮ್ಸ್ಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದೀರಾ. ನೀವು ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮ್ಗೇನು ಹೊಸದಾಗಿ ಏನು ಓದ್ಬೇಕಂತಿಲ್ಲ, ಆಲ್ರೆಡಿ ಓದಿದ್ದನ್ನ ರಿವೈಸ್ ಮಾಡಬೇಕು. ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸೆಕೆಂಡ್ PUC ಚಾಪ್ಟರ್ನ ಇವಾಗಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೀವು ಸಡನ್ ಆಗಿ ಫಸ್ಟ್ PUC ಚಾಪ್ಟರ್ಗೆ ಹೋಗಬೇಡಿ. ಇಂಟರ್ ಕನೆಕ್ಷನ್ ಇದ್ರೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಚಾಪ್ಟರ್ಗಳ ಮಧ್ಯೆ ಏನಾದರೂ ಇಂಟರ್ ಕನೆಕ್ಷನ್ ಇದ್ರೆ ಜಸ್ಟ್ ಗೋ ಫಾರ್ ಫಸ್ಟ್ PUC ಚಾಪ್ಟರ್ಸ್. ಅದರ್ವೈಸ್ ಡೂ ಸೆಕೆಂಡ್ PUC ಚಾಪ್ಟರ್ಸ್. ಯಾಕಂದ್ರೆ ನೀವು ಆಲ್ರೆಡಿ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ, ಏನು ಪ್ರಿಪೇರ್ ಆಗಿದ್ದೀರಾ ಅದನ್ನ ರಿವೈಸ್ ಮಾಡಿ. ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗಿ, NCERT ಅಲ್ಲಿರುವಂತ ಲೈನ್ ಬೈ ಲೈನ್ ಅನ್ನು ಓದ್ಕೊಂಡು ಹೋಗಿ. ಸೊ ಈ 10 ಚಾಪ್ಟರ್ಸ್ ನಾನು ಫಸ್ಟ್ ಹೇಳ್ತೇನೆ ನೋಡಿ. ದ ಗೇಮ್ ಪ್ಲಾನ್ ಇಷ್ಟೇ. ಫಸ್ಟಿಗೆ Tier 1, ಸೊ ಅಂದ್ರೆ ಮಸ್ಟ್ ಡೂ ಚಾಪ್ಟರ್ಸ್ ಯಾವ್ದಂತ ಕೇಳಿದ್ರೆ, ಕೆಲವೊಂದು ಚಾಪ್ಟರ್ಗಳನ್ನ ಲಾಸ್ಟ್ ಇಯರ್ ಅಲ್ಲಿ 5 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ D&F ಬ್ಲಾಕ್ಸ್ ಎಲಿಮೆಂಟ್ಸ್ ಆಗಿರ್ಬೋದು, ಸೊಲ್ಯೂಷನ್ಸ್ ಆಗಿರ್ಬೋದು, ಕೆಮಿಕಲ್ ಕೈನೆಟಿಕ್ಸ್ ಆಗಿರ್ಬೋದು, ಇದೆಲ್ಲದನ್ನು ನಾನು Tier 1 ಅಂತ ತಗೊಳ್ತೇನೆ. Tier 2 ಅಲ್ಲಿ ಇದು ಕೂಡ ಹೈ ಪ್ರಯಾರಿಟಿ 3 to 4 ಕ್ವಶನ್ಸ್ಗಳು ಬಂದಿದೆ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಅಕ್ರಾಸ್ ದ ಇಯರ್. ಈಗ ಕೋರ್ಡಿನೇಷನ್ ಕಾಂಪೌಂಡ್ ಇರ್ಬೋದು, ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಅರೆನ್ಸ್ ಇರ್ಬೋದು, ಆಲ್ಕೋಹಾಲ್ಸ್ ಇರ್ಬೋದು, ಆಲ್ಡಿಹೈಡ್ಸ್ ಕೀಟೋನ್ಸ್ ಇರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್. Tier 3 ಇದು ಯಾಕಂತ ಕೇಳಿದ್ರೆ ನಿಮ್ಗೆ 2 to 3 ಕ್ವಶನ್ಸ್ಗಳು ಕೇಳ್ತಾರೆ. ಇದನ್ನ ಇಗ್ನೋರ್ ಮಾಡ್ಲಿಕ್ಕೆ ಇಲ್ಲ. ಲೈಕ್ ಈಗ ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಇರ್ಬೋದು, ಅಮೈನ್ಸ್ ಇರ್ಬೋದು, ಬಯೋಮಾಲಿಕ್ಯೂಲ್ಸ್ ಇರ್ಬೋದು, ಇದಿಷ್ಟುಗಳು ವೆರಿ 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 ಇಂಪಾರ್ಟೆಂಟ್. ಇವಿಷ್ಟು ಚಾಪ್ಟರ್ಗಳನ್ನ ನೀವು ಎಟ್ ಎನಿ ಕಾಸ್ಟ್ ಬಿಡಬಾರ್ದು. ಸರ್ ಹಾಗಾದ್ರೆ ನೀವು ಇದು ಯಾವುದನ್ನು ಬಿಡಬಾರ್ದು ಅಂತ ಹೇಳ್ತೀರಾ? ಹಾಗಾದ್ರೆ ಈ ಚಾಪ್ಟರ್ ಇಂದ ಎವ್ರಿ ಇಯರ್ ಎಷ್ಟು ಕ್ವಶನ್ಸ್ ಬಂದಿದೆ, ಸರ್ ಲಾಸ್ಟ್ ಇಯರ್ ಎಷ್ಟು ಕ್ವಶನ್ಸ್ ಬಂದಿದೆ, ಅದ್ರ ಪ್ರೀವಿಯಸ್ ಇಯರ್ ಎಷ್ಟು ಕ್ವಶನ್ಸ್ ಬಂದಿದೆ, ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ ನೋಡಿ. ಫಸ್ಟ್ ಸೊಲ್ಯೂಷನ್ಸ್ ನೋಡಿ, 2025 ಅಲ್ಲಿ 5 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಸೊಲ್ಯೂಷನ್ಸ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. 2025 ಅಲ್ಲಿ 5 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಕೆಮಿಕಲ್ ಕೈನೆಟಿಕ್ಸ್ ಕೂಡ 5 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ದ D&F ಬ್ಲಾಕ್ಸ್ ಎಲಿಮೆಂಟ್ಸ್ 5 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಯಾವ ಇಯರ್ಲಿ? ಲಾಸ್ಟ್ ಇಯರ್ಲಿ 2025 ಅಲ್ಲಿ. ಸರಿನಾ? ಅಂದ್ರೆ ಲಾಸ್ಟ್ ಇಯರ್ ಓನ್ಲಿ ಫ್ರಮ್ ದೀಸ್ 3 ಚಾಪ್ಟರ್ಸ್ 15 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಲಾಸ್ಟ್ ಇಯರ್. ಸರ್ ಹಾಗಾದ್ರೆ ಅದ್ರ ಪ್ರೀವಿಯಸ್ ಇಯರ್ ಎಷ್ಟು ಕೇಳಿದ್ದಾರೆ? 5+4+3 ಅಂದ್ರೆ ಟೋಟಲ್ 12 ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಅದ್ರ ಹಿಂದಿನ ವರ್ಷ 2023 ಅಲ್ಲಿ
3 + 3 6 6 + 2 8 ಬಟ್ ಈ ವರ್ಷ 12 to 15 ಕ್ವಶನ್ಸ್ ಪಕ್ಕ ಕೇಳ್ತಾರೆ ಯಾವ್ದ್ರಲ್ಲಿ ಸೊಲ್ಯೂಷನ್ಸ್ ಕೆಮಿಕಲ್ ಕೈನೆಟಿಕ್ಸ್ ಅಂಡ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ 12 to 15 ಕ್ವಶನ್ಸ್ 100% ಕೇಳ್ತಾರೆ ಸರಿನಾ ಸೊ ನೀವು ಇದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಯಾವಾಗ ಈ ವರ್ಷ 2026 ನ KCET ಎಕ್ಸಾಮ್ಸ್ಗೆ ನೀವು ಇದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಅಟ್ ಎನಿ ಕಾಸ್ಟ್ ಪ್ರೀವಿಯಸ್ ಇಯರ್ಲಿ 15 ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಫಸ್ಟ್ ಸೊಲ್ಯೂಷನ್ಸ್ಗೆ ಹೋಗಿ ಟೇಕ್ ಯುವರ್ ಟೈಮ್ ನೋ ನೀಡ್ ಟು ವರಿ ಟೇಕ್ ಯುವರ್ ಟೈಮ್ 2 days ತಗೊಳ್ಳಿ 3 days ತಗೊಳ್ಳಿ ಯಾವ್ದು ಒಂದು ಚಾಪ್ಟರ್ ನ ಮುಗಿಸ್ಲಿಕ್ಕೆ ಈಗ ಸೊಲ್ಯೂಷನ್ಸ್ ನ ಮುಗಿಸ್ಲಿಕ್ಕೆ 2 days ತಗೊಳ್ಳಿ ಪ್ರಾಬ್ಲಮ್ ಇಲ್ಲ ಕೆಮಿಕಲ್ ಕೈನೆಟಿಕ್ಸ್ ನ ಮುಗಿಸ್ಲಿಕ್ಕೆ 2 days ತಗೊಳ್ಳಿ ಬಟ್ ಇನ್ ಡೆಪ್ತ್ ಆಗಿ ಓದಿ ಡಿ ಅಂಡ್ ಎಫ್ ಬ್ಲಾಕ್ಸ್ ಅನ್ನ ಮಾಡ್ಲಿಕ್ಕೆ 2 days ತಗೊಳ್ಳಿ ವರೀಸು ಯಾಕಂದ್ರೆ ನಿಮಗೆ 30 to 35 days ಟೈಮ್ ಇದೆ ನೀವು ಮುಗಿಸ್ಬೇಕಾಗಿದ್ದು 10 to 15 ಚಾಪ್ಟರ್ಸ್ ಮಾತ್ರ 100% ಇದನ್ನ ನೀವು ಕಂಪಲ್ಸರಿ ಆಗಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಇದರಲ್ಲೇ ನಿಮಗೆ 12 to 15 ಮಾರ್ಕ್ಸ್ ಫಿಕ್ಸ್ 12 to 15 ಓಕೆ ಯಾಕಂದ್ರೆ ಆನ್ ಆನ್ ಆವರೇಜ್ ಕನ್ಸಿಡರ್ ಮಾಡಿದ್ರೆ 4 + 4 + 4 ಅಂತ ಕನ್ಸಿಡರ್ ಮಾಡಿದ್ರೆ 12 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ ದಯವಿಟ್ಟು ಈ 3 ಚಾಪ್ಟರ್ಸ್ ಗಳಿಗೆ ನೀವು 2 days ತಗೊಳ್ತೀರಾ ತಗೊಳ್ಳಿ ನೋ ನೀಡ್ ಟು ವರಿ ಆಯ್ತಾ ಅದಾದ್ಮೇಲೆ ಇದಾಯ್ತಾ ನೆಕ್ಸ್ಟ್ ನೀವು ಹೋಗ್ಬೇಕಾಗಿದ್ದು ಕೋರ್ಡಿನೇಷನ್ ಕಾಂಪೌಂಡ್ ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಎರೆನ್ಸ್ ಆಲ್ಕೋಹಾಲ್ ಫಿನಾಲ್ಸ್ ಅಂಡ್ ಈಥರ್ಸ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಎವ್ರಿ ಇಯರ್ ಲಾಸ್ಟ್ ಇಯರ್ ನೋಡಿ 4 + 4 + 4 + 4 16 ಮಾರ್ಕ್ಸ್ ಅನ್ನು ಕೇಳಿದ್ದಾರೆ ಇಲ್ಲಿ ನೋಡಿ ನೀವು ಲಾಸ್ಟ್ ಇಯರ್ ನ ಕನ್ಸಿಡರ್ ಮಾಡಿದ್ರೆ ಸ್ಟೂಡೆಂಟ್ಸ್ 16 + 15 31 ಮಾರ್ಕ್ಸ್ ಫ್ರಮ್ ಓನ್ಲಿ ದೀಸ್ 8 ಚಾಪ್ಟರ್ಸ್ 1 2 3 4 5 6 7 ಚಾಪ್ಟರ್ಸ್ 1 2 3 4 5 6 7 ಚಾಪ್ಟರ್ಸ್ ಲಾಸ್ಟ್ ಇಯರ್ ನ ಕನ್ಸಿಡರ್ ಮಾಡಿದ್ರೆ ಓನ್ಲಿ ಫ್ರಮ್ ದೀಸ್ 7 ಚಾಪ್ಟರ್ಸ್ ಯು ವಿಲ್ ಗೆಟ್ ಅರೌಂಡ್ 31 ಮಾರ್ಕ್ಸ್ 30+ ಮಾರ್ಕ್ಸ್ ಲಾಸ್ಟ್ ಇದರಲ್ಲಿ ಏನ್ ಹೇಳ್ತಾರೆ ಇದರಲ್ಲಿ ನಿಮ್ಗೆ ಓನ್ಲಿ ಈ 7 ಚಾಪ್ಟರ್ಸ್ ಇಂದ ಬಂದಿದೆ ಈ 7 ಚಾಪ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ 7 ಚಾಪ್ಟರ್ಸ್ ಗೆ ನೀವು 15 days ತಗೊಳ್ತೀರಾ ತಗೊಳ್ಳಿ ಏನು ವರಿ ಮಾಡ್ಕೊಳ್ಳೋದು ಬೇಡ ನಿಮ್ಗೆ ಆನ್ ಆನ್ ಆವರೇಜ್ ಸರ್ ನಂಗೆ 31 ಲಾಸ್ಟ್ ಟೈಮ್ ಬಂದಿದೆ ಈ ವರ್ಷ 31 ಬರ್ದೇ ಇದ್ರೆ ಇಲ್ಲಿ ನೋಡಿ ಆನ್ ಆನ್ ಆವರೇಜ್ ಇಲ್ಲಿ 3.3 ಇಲ್ಲಿ 3.2 ಇಲ್ಲಿ 3.2 ಇಲ್ಲಿ 3.3 3.7 3.7 3.7 ನಾನು ಫಸ್ಟ್ ಇದರಲ್ಲಿ 12 ಅಂತ ತಗೊಳ್ತೇನೆ ಇವು 3ರಲ್ಲಿ 12 ಅಂತ ತಗೊಂಡ್ರೆ ಇವು 3ರಲ್ಲಿ 12 ಇದರಲ್ಲಿ ಒಂದು 10 ಅಂತ ತಗೊಳ್ತೇನೆ 22 22 + 4 26 25 100% ಬಂದೇ ಬರುತ್ತೆ 25+ ಗ್ಯಾರಂಟಿ ಬರುತ್ತೆ ಟೇಕ್ ಯುವರ್ ಟೈಮ್ ಸ್ಟೂಡೆಂಟ್ಸ್ ದಯವಿಟ್ಟು ನಾನು ಹೇಳ್ತಾ ಇರೋದು ಇವು ಇಷ್ಟು 7 ಚಾಪ್ಟರ್ಸ್ಗೆ 15 days ತಗೊಳ್ಳಿ ಬೇಗ ಮುಗಿಸಿದ್ರೆ ಇನ್ನೂ ಒಳ್ಳೇದು ವೆಲ್ ಅಂಡ್ ಗುಡ್ 10 days ಒಳಗಡೆ 7 ಚಾಪ್ಟರ್ಸ್ ಅನ್ನು ಮುಗಿಸಿದ್ರೆ ವೆಲ್ ಅಂಡ್ ಗುಡ್ ಸರಿನಾ ಅದಾದ ನಂತರ ಎಲೆಕ್ಟ್ರೋಕೆಮಿಸ್ಟ್ರಿ ನೋಡಿ 3 ಮಾರ್ಕ್ಸ್ ಬಂದಿದೆ 3 ಮಾರ್ಕ್ಸ್ ಬಂದಿದೆ 3 ಮಾರ್ಕ್ಸ್ ಬಂದಿದೆ ಸೊ ಟೋಟಲ್ ಆಗಿ ನೋಡಿ ಲಾಸ್ಟ್ ಇಯರ್ ಓನ್ಲಿ ಫ್ರಮ್ ದೀಸ್ 10 ಚಾಪ್ಟರ್ಸ್ ಈ ಇಷ್ಟು 10 ಚಾಪ್ಟರ್ಸ್ ಇಂದ ನಿಮ್ಗೆ ಬಂದಿರೋ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ರೆ 10 ಚಾಪ್ಟರ್ಸ್ ಇಂದ 15 + 16 31 31 + 9 40 ಮಾರ್ಕ್ಸ್ ಬಂದಿದೆ ನೋಡಿ ಇದು ನಿಮ್ಮ ಗೋಲ್ಡ್ ಮೈನ್ ಸ್ಟೂಡೆಂಟ್ಸ್ ಈ 10 ಚಾಪ್ಟರ್ಸ್ ಸುಮ್ಮನೆ ಎಲ್ಲ ಚಾಪ್ಟರ್ನ ಓದ್ಕೊಂಡ್ಲಿಕ್ಕೆ ಹೋಗಿ ಫಸ್ಟ್ ಇಯರ್ ಇದು ನಾನು ಓದ್ತೇನೆ ಸೆಕೆಂಡ್ ಇಯರ್ ಇದು ಓದ್ತೇನೆ ಅದು ನನಗೆ ಈಸಿ ಆಗುತ್ತೆ ಇದು ನನಗೆ ಈಸಿ ಆಗುತ್ತೆ ಬೇಡ ದಿಸ್ ಇಸ್ ಅ ಸ್ಮಾರ್ಟ್ ಸ್ಟಡಿ ಈ 10 ಚಾಪ್ಟರ್ಸ್ ಅನ್ನ ಓದ್ಲಿಕ್ಕೆ ನೀವು ಅಟ್ಲೀಸ್ಟ್ ನೀವು ಈಗ ಫಾರ್ ಎಕ್ಸಾಂಪಲ್ ಈ 10 ಚಾಪ್ಟರ್ಸ್ ಓದ್ಲಿಕ್ಕೆ 20 days ತಗೊಳ್ತೀರಾ ತಗೊಳ್ಳಿ ಟೇಕ್ ಯುವರ್ ಟೈಮ್ 20 days ಈ 10 ಚಾಪ್ಟರ್ಸ್ಗೆ ಫಾರ್ ಎಕ್ಸಾಂಪಲ್ ನೀವು 20 days ತಗೊಳ್ತೀರಾ ಅಂತ ತಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಿಮ್ಗೆ ಇನ್ನೂ 30 to 35 days ಇದೆ ಈ 10 ಚಾಪ್ಟರ್ಸ್ ಅನ್ನ ಓದಿದ್ರೆ ನಿಮ್ಗೆ ಆನ್ ಆನ್ ಆವರೇಜ್ 30 to 35 ಗ್ಯಾರಂಟಿ ಬರುತ್ತೆ ಟು ಎನಿ ವರ್ಸ್ಟ್ ಕೇಸ್ ಸಿನಾರಿಯೋ ಗ್ಯಾರಂಟಿ ಬರುತ್ತೆ 30 to 35 ದಯವಿಟ್ಟು ಈ 10 ಚಾಪ್ಟರ್ಸ್ ಅನ್ನ ದಯವಿಟ್ಟು ಓದ್ಕೊಳ್ಳಿ ಅದು ನಾನು ನಿಮ್ಗೆ ಹೇಳೋದು NCERT ನ ಲೈನ್ ಬೈ ಲೈನ್ ಓದ್ಕೊಳ್ಳಿ ಕೆಮಿಸ್ಟ್ರಿ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಇದು ಬೇಡ ನನಗೆ 60 ಮಾರ್ಕ್ಸ್ ಬರಬೇಕು ಬೇಡ ನನಗೆ 35 to 40 ಬಂದ್ರೆ ಐ ಆಮ್ ಆಲ್ರೆಡಿ ಇನ್ ಸೇಫರ್ ಸೈಡ್ ಅದ್ರ ಮೇಲ್ಗಡೆ ಜಾಸ್ತಿ ಬಂದ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್ ನಾನು ಇದಕ್ಕೂ ಕೂಡ ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನು ಹೇಳ್ತೇನೆ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡಬೇಕು ಅದನ್ನು ಹೇಳ್ತೇನೆ ಆಯ್ತಾ ಸೊ ದಯವಿಟ್ಟು ಈ 10 ಚಾಪ್ಟರ್ಸ್ ಅನ್ನ ಫಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಇದನ್ನ ಮಾಡಿದ್ರೆ ನಿಮ್ಗೆ 30 to 35 ಮಾರ್ಕ್ಸ್ ಫಿಕ್ಸ್ ಮೋಸ್ಟ್ ಪ್ರಯಾರಿಟಿ ಚಾಪ್ಟರ್ಸ್ ಎಟ್ ಎನಿ ಕಾಸ್ಟ್ ಬಿಡಬೇಡಿ ಕಷ್ಟ ಆಗತ್ತೆ ನಾನು ಇಲ್ಲ ಅಂತ ಹೇಳ್ತಲ್ಲ ನೀವು ಆಲ್ರೆಡಿ 1 time ಓದಿದ್ದೀರಾ 2 times ಇದನ್ನ ಓದಿದ್ರಾ ಇವು 3 ಚಾಪ್ಟರ್ ಆಯ್ತಾ ಫಸ್ಟ್ 3 ಚಾಪ್ಟರ್ಸ್ ಆಯ್ತಾ ಅದನ್ನ 2 times ರಿವೈಸ್ ಮಾಡಿ 3 times ರಿವೈಸ್ ಮಾಡಿ ಯಾವ ರೀತಿ ಆಗ್ಬೇಕು ಅಂತ ಕೇಳಿದ್ರೆ ನನಗೆ ಈ 10 ಚಾಪ್ಟರ್ಸ್ ಅಲ್ಲಿ ಏನೇ ಕ್ವಶನ್ ಕೇಳಿದ್ರು ಉಲ್ಟಾ ಪಲ್ಟಾ ಏನೇ ಕೇಳಲಿ ಅವರು 100% ನಾನು ಮಾರ್ಕ್ಸ್ ಸ್ಕೋರ್ ಮಾಡ್ತೇನೆ ಅನ್ನೋ ಇದಕ್ಕೆ ಬರ್ಬೇಕು ದಯವಿಟ್ಟು ಇದನ್ನ ಇದು ಮಾಡಿ ಏನ್ ಹೇಳ್ತಾರೆ ಪ್ರಾಕ್ಟೀಸ್ ಮಾಡಿ ಪ್ಲೀಸ್ ಆಯ್ತಾ ಇದಾದ್ಮೇಲೆ ಇನ್ ಕೇಸ್ ನಿಮ್ಗೆ ಟೈಮ್ ಉಳಿತಾ ಅದಾದ್ಮೇಲೆ ಇವು ಚಾಪ್ಟರ್ಸ್ ಅನ್ನ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಪ್ಲಸ್ ಥರ್ಮೋಡೈನಾಮಿಕ್ಸ್ ಮತ್ತೆ ಈಕ್ವಲಿಬ್ರಿಯಂ ಇವು 3 ಚಾಪ್ಟರ್ನ ಬ್ಯಾಕಪ್ ಆಗಿ ತಗೊಳ್ಳಿ ಈ 10 ಚಾಪ್ಟರ್ಸ್ ಈಗ 20 days ಒಳಗಡೆ ಮುಗಿತು ನಿಮ್ದು ಆಲ್ರೆಡಿ ಓದಿದ್ದೀರಾ ಪ್ಲಸ್ 1 time ರಿವಿಷನ್ ಕೂಡ ಮಾಡಿದ್ದೀರಾ ಕಂಪ್ಲೀಟ್ಲಿ ನೀವ್ ಏನ್ ಹೇಳ್ತೀರಾ
ಫುಲ್ ನಾನು 100% ನನಗೆ ಏನೇ ವರ್ಸ್ಟ್ ಕೇಸ್ ಸಿನಾರಿಯೋದು ಬಂದ್ರು ಕೂಡ ನನಗೆ ಈ ಚಾಪ್ಟರ್ ಇಂದ ಇದಿಷ್ಟು 10 ಚಾಪ್ಟರ್ಸ್ ಇಂದ ಮಿನಿಮಮ್ 25 to 30 ಗ್ಯಾರಂಟಿ ಬರುತ್ತೆ ಅವ್ರು ಏನೇ ಕೊಡ್ಲಿ. ಅದಾದ್ಮೇಲೆ ಇವು 3 ಚಾಪ್ಟರ್ಸ್ ಅನ್ನ ಬ್ಯಾಕಪ್ ಆಗಿ ತಗೊಳ್ಳಿ. ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಥರ್ಮೋಡೈನಾಮಿಕ್ಸ್ ಅಂಡ್ ಈಕ್ವಿಲಿಬ್ರಿಯಂ 9 ಮಾರ್ಕ್ಸ್ ಕೇಳಿದ್ದಾರೆ ಲಾಸ್ಟ್ ಇಯರ್. ವರ್ಸ್ಟ್ ಕೇಸ್ ಸಿನಾರಿಯೋ ನಿಮ್ಗೆ 6 ಮಾರ್ಕ್ಸ್ ಗ್ಯಾರಂಟಿ ಕೇಳ್ತಾರೆ ಇದ್ರಲ್ಲಿ, ಆಯ್ತಾ. ಆಲ್ರೆಡಿ ಅಲ್ಲಿ 40 ಮಾರ್ಕ್ಸ್ ಆಯ್ತು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಇಲ್ಲಿ ಮತ್ತೆ ನಿಮ್ಗೊಂದು 6 ಮಾರ್ಕ್ಸ್ ಬಂದ್ರೆ 45 ಮಾರ್ಕ್ಸ್ ಆಲ್ರೆಡಿ ಆಯ್ತು, ಓನ್ಲಿ ಬಿಕಾಸ್ ಆಫ್ 13 ಚಾಪ್ಟರ್ಸ್. ಗೊತ್ತಾಯ್ತಾ? ಇದಿಷ್ಟನ್ನ ದಯವಿಟ್ಟು ಫಸ್ಟ್ ಮಾಡ್ಕೊಳ್ಳಿ. ಓಕೆ, ಇವು 13 ಚಾಪ್ಟರ್ ಜೊತೆ ನಿಮ್ಗೆ ಬೇಕು ಅಂತಾದ್ರೆ ಇವು 3 ಚಾಪ್ಟರ್ಸ್ ಅನ್ನ ತಗೊಳ್ಳೋದಾದ್ರೆ ತಗೊಳ್ಬಹುದು, ನಿಮ್ ಇಷ್ಟ. ಟೋಟಲಿ 15 ಚಾಪ್ಟರ್ಸ್ ಅನ್ನ ನಾನು ಓದ್ತೇನೆ ಅಂತಾದ್ರೆ ಸ್ಟ್ರಕ್ಚರ್ ಆಫ್ ಆಟಮ್ ಅಥವಾ ಹೈಡ್ರೋಕಾರ್ಬನ್ಸ್ ಅನ್ನು ಓದ್ಕೊಳ್ಳಿ. 15 ಚಾಪ್ಟರ್ಸ್ ನೀವು ಪರ್ಫೆಕ್ಟ್ ಮಾಡಿದ್ರೆ ನೀವು 40+ ಮಾರ್ಕ್ಸ್ ಬರ್ದೇ ಇದ್ರೆ ನನಗೆ ಹೇಳಿ. ಅಥವಾ ನೀವು 10 ಟು ಇವು 3 ಚಾಪ್ಟರ್ಸ್, ದೀಸ್ 3 ಚಾಪ್ಟರ್ಸ್ 13 ಚಾಪ್ಟರ್ಸ್ ಅನ್ನ ಓದಿದ್ರೆ 35+ ಬರ್ದೇ ಇದ್ರೆ ನೋಡಿ ನೀವು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ NCERT ನ ಲೈನ್ ಬೈ ಲೈನ್ ಓದ್ಬೇಕು. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ 2 ಟೈಮ್ಸ್ ರಿವಿಷನ್ ಮಾಡಿ, 3 ಟೈಮ್ಸ್ ರಿವಿಷನ್ ಮಾಡಿ. ಯಾವ ರೀತಿ ಅಂತ ಕೇಳಿದ್ರೆ NCERT ಅಲ್ಲಿ ಈ ಚಾಪ್ಟರ್ ಇಂದ ಈ ಪೇಜ್ ಅಲ್ಲಿ ಈ ತರ ಟಾಪಿಕ್ ಇದೆ ಅನ್ನೋ ರೀತಿಯಲ್ಲಿ ನೀವು ಬರ್ಬೇಕು. ನೀವು ಮಾಡಿ ಕೆಮಿಸ್ಟ್ರಿಯಲ್ಲಿ ನೀವು 40+ ತೆಗ್ದ್ರಿ ಅಂತ ಅನ್ಕೊಳ್ಳಿ, ನಿಮ್ಗೆ ತುಂಬಾ ರಿಲ್ಯಾಕ್ಸ್. ಯಾಕಂದ್ರೆ ಇನ್ ಕೇಸ್ ಫಿಸಿಕ್ಸ್ ಸ್ವಲ್ಪ ಟಫ್ ಬಂದ್ರೆ, ಕೆಮಿಸ್ಟ್ರಿ ಸ್ವಲ್ಪ ಟಫ್, ಐ ಮೀನ್ ಮ್ಯಾಥ್ಸ್ ಸ್ವಲ್ಪ ಟಫ್ ಬಂದ್ರೆ ಇದು ತುಂಬಾ ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ದಯವಿಟ್ಟು ಈ 15 ಚಾಪ್ಟರ್ಸ್ ಅಟ್ ಲೀಸ್ಟ್ ಈ 13 ಚಾಪ್ಟರ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇದಿಷ್ಟು ನಾನು ಕೊಡ್ತಾ ಇರುವಂತ ಐಡಿಯಾ ನಿಮ್ಗೆ. ಸೊಲ್ಯೂಷನ್ಸ್ ಇರ್ಬೋದು, ಹಿಂದಿನ ಆಲ್ರೆಡಿ ಹೇಳಿದ್ದೇನೆ, ಅದಿಷ್ಟು ಚಾಪ್ಟರ್ಸ್ ಗಳನ್ನ ದಯವಿಟ್ಟು ಫಿಕ್ಸ್ ಆಗಿ ಮಾಡ್ಕೊಳ್ಳಿ. ದೋಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುತ್ತೆ. ಈ 30 to 35 ಡೇಸ್ ನಿಮ್ಮ ಒಂದು ಸ್ಮಾರ್ಟ್ ಸ್ಟಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಎವ್ರಿಥಿಂಗ್ ವಿಲ್ ಚೇಂಜ್. ನಿಮ್ಮ KCET ನಿಮ್ ಎಲ್ಲದನ್ನು ಚೇಂಜ್ ಮಾಡುವಂತ ಒಂದು ಕೆಪಾಸಿಟಿ ಇರೋದು ಇದಕ್ಕೆ. ಸೊ ದಯವಿಟ್ಟು ಇದಿಷ್ಟು ಇದನ್ನ ಕೆಮಿಸ್ಟ್ರಿ ಮೇಲೆ ತುಂಬಾ ಫೋಕಸ್ ಮಾಡಿ. ಮ್ಯಾಥ್ಸ್ ನಾನು ಈಗ ಟ್ರಿಕ್ಸ್ ಅನ್ನು ಹೇಳಿಕೊಡ್ತೇನೆ, ಮ್ಯಾಥ್ಸ್ ಇರ್ಬೋದು, ಟ್ರಿಕ್ಸ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ದಯವಿಟ್ಟು ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಸರಿನಾ? ಸೊ ಇದಿಷ್ಟು ಆಯ್ತು. ಏನ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, NCERT ಟೆಕ್ಸ್ಟ್ ಬುಕ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ದಟ್ಸ್ ಇಟ್. ಓಕೆ, ಕೆಮಿಸ್ಟ್ರಿಯಲ್ಲಿ ನೀವು 40 to 45 ತೆಗೆದ್ರೆ, ಇನ್ ಕೇಸ್ ಫಿಸಿಕ್ಸ್ ಸ್ವಲ್ಪ ಟಫ್ ಬಂದ್ರೆ ಯು ಕ್ಯಾನ್ ಕವರ್ ಅಪ್ ಮಾಡ್ಬೋದು. 35+ಗೆ ಕವರ್ ಅಪ್ ಮಾಡ್ಬೋದು. ದಯವಿಟ್ಟು ಕೆಮಿಸ್ಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಡೈಲಿ ಇಂತಿಷ್ಟು ಟೈಮ್ ನಾನು ಕೆಮಿಸ್ಟ್ರಿ ಓದ್ತೇನೆ, ಇಂತಿಷ್ಟು ಟೈಮ್ ಫಿಸಿಕ್ಸ್ ಓದ್ತೇನೆ, ಇಂತಿಷ್ಟು ಟೈಮ್ ಮ್ಯಾಥ್ಸ್ ಓದ್ತೇನೆ ಅಂತ ದಯವಿಟ್ಟು ಮಾಡಿ. ಈ 30ರಿಂದ 35 ದಿನ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡೋ ಕೆಪಬಿಲಿಟಿ ಇದೆ. ಡೋಂಟ್ ನೆಗ್ಲೆಕ್ಟ್ ಸ್ಟೂಡೆಂಟ್ಸ್. ಬಿಡು ಆಗತ್ತೆ, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೇನೆ, ಲಾಸ್ಟ್ 1 ವೀಕ್ ಮಾಡ್ತೇನೆ, ದಯವಿಟ್ಟು ಈಗ ಮಾಡಬೇಡಿ, ಸರಿನಾ? 100% ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಮಾಡಿದ್ರೆ, NCERT ನ ಲೈನ್ ಬೈ ಲೈನ್ ಓದಿದ್ರೆ, ನಾನು ಹೇಳಿರೋ ಈ 13 to 15 ಚಾಪ್ಟರ್ಸ್ ಅನ್ನ ಓದಿದ್ರೆ 40+ ಕೆಮಿಸ್ಟ್ರಿಯಲ್ಲಿ ಫಿಕ್ಸ್ ಆಗಿ ತೆಗಿತೀರಾ. ಓನ್ಲಿ ಈ 30 to 35 ಡೇಸ್ ಅಲ್ಲಿ ಗ್ಯಾರಂಟಿ ತೆಗಿತೀರಾ, 100% ತೆಗಿತೀರಾ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಶಾರ್ಟ್ಕಟ್ ಟ್ರಿಕ್ಸ್ ಅನ್ನು ಇನ್ನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಕೆಮಿಸ್ಟ್ರಿನ ತುಂಬಾ ಪ್ರಯಾರಿಟೈಸ್ ಮಾಡಿ. ಮ್ಯಾಥ್ಸ್ ಟೈಮ್ ತಗೊಳ್ಳುತ್ತೆ, ಬಟ್ ಆ ಟೈಮ್ ಅನ್ನ ನೀವು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಮೋರ್ ಪ್ರಾಕ್ಟೀಸ್, ದಟ್ಸ್ ಇಟ್. ಓಕೆ, ಸೊ ಇದೇ ರೀತಿ ಫಿಸಿಕ್ಸ್ ಇದು ಕೂಡ 35+ಗೆ ಏನ್ ಮಾಡ್ಬೇಕು ನಾನು ಹೇಳ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಇದೆ, ಅದರದ್ದು ಕೂಡ ಲಿಂಕ್ ಅನ್ನ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.